ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಮನೋಜ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದಾಗೆ ಇವಾಗಷ್ಟೇ ನಾನು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬರ್ತಾಯಿದ್ದೀನಿ. ಏನಪ್ಪ ಅಂದರೆ ಮನೋಜ್ ಅವರು ನನಗೋಸ್ಕರ ಬಿರಿಯಾನಿ ಮಾಡ್ತೀನಿ ಅಂತ ನೆನ್ನೆ ಹೇಳಿದರು. ನೋಡೋಣ ಏನು ಮಾಡ್ತಾ ಇದ್ದಾರೆ ಅಂತ. ಬನ್ನಿ ಹೋಗೋಣ. ಬೇರೆ ಗುಂಡ ಏನು 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 ಮನೆಯೆಲ್ಲ ಗಲೀಜು ಮಾಡಿಕ್ಕೋನೆ ಓನ್ ಮಾಡ್ತಿದ್ದಪ್ಪ. ಏನು ಮಾಡ್ತಾ ಇದ್ದೆ? ಸುಮ್ಮನೆ ಇರಲ್ಲ. ಅಯ್ಯೋ, ಮನೆ ತುಂಬ ಗಲೀಜು ಮಾಡ. ಸುಮ್ಮನೆ ಆಯ್ತು ಬಾರ. ಗುಂಡು ಏಮನು ಏನೋ ಮಾಡ್ತಾ ಇದ್ಯಾ? ತರಿಸ್ತೆ ಸುಮ್ಮನೆ. ನಾನು ಆವಾಗಲೇ ಹೇಳ್ದೆ ಅಲ್ವಾ ಗುಂಡ ಸುಮ್ಮನೆ ಇರೋ ಆಯಿತು. ನಾನು ಆವಾಗಲೇ ಹೇಳ್ದೆ ಅಲ್ವಾ ಮನೋಜ್ ಅವರು ನನಗೋಸ್ಕರ ಬಿರಿಯಾನಿ ಮಾಡ್ತಾ ಇದ್ದಾರೆ ಅಂತ. ಬನ್ನಿ ನೋಡೋಣ ಏನು ಮಾಡ್ತಾ ಇದ್ದಾರೆ, ಏನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಏನೇನೋ ಮಾಡಿಟ್ಕೊಂಡಿದ್ದಾರೆ. ಇಲ್ಲಿ ಕಬಾಬ್ಗೆಲ್ಲ ಕಲಸಿಟ್ಟಿದ್ದಾರೆ. ಇಲ್ಲ ಹಾಗೆ ಮ್ಯಾಚ್ ನೋಡ್ತಾ ಇದ್ದಾರೆ. ಇವನ್ ಸಿರಿ ಅಂತೂ ಇನ್ನೂ ಕಡಿಮೆನೇ ಆಗಿಲ್ಲ. ಸುಮ್ಮನೆ ಇರೋ, ಎಲ್ಲಾದರೂ ಒಟ್ಟಿಟ್ಕೊಂಡ್ಯಾ? ಅಯ್ಯ ಏನು ಸಿಕ್ತು? ಏನು ಕಣ್ ಖುಷಿ? ಗುಂಡು 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 ಮುದ್ದು. ಏನ್ ಮನೋ, ನಮ್ಮ ಬರೋಷ್ರೊಳಗೆ ತಿಂಡಿ ಮಾಡ್ತೀನಿ ಅಂದ್ಬಿಟ್ಟು ಈಗ ರೆಡಿ ಮಾಡ್ತಾ ಇದೆಯಾ? ಎದ್ದಿದ್ದು ಲೇಟ್ ಆಯ್ತಾ? ಏನೇನು ಮಾಡ್ತಾ ಇದೆಯಾ? ಬಿರಿಯಾನಿ ಇದೇನು ಕಬಾಬ್ಗೆಲ್ಲ ನಿಂಬೆಹಣ್ಣು ಹಾಕ್ತಾ ಇದೆಯಾ? ಎಲ್ಲ ಮುಚ್ಚಿದ್ನಲ್ಲ ನಾನು. ಮುಚ್ಚಿರ್ಲಿಲ್ಲ. ಮಾಡಾದ್ಮೇಲೆ ನಿಂಬೆಹಣ್ಣು ಹಾಕ್ತಾರೆ. ನೀನು ಇವಾಗಲೇ ಹಾಕ್ತಾ ಇದೆಯಾ? ಯೂಟ್ಯೂಬ್ ನೋಡ್ಕೊಂಡು ಮಾಡ್ತಾ ಇದೆಯಾ? ನಿಂದೆ ಓನ್ ರೆಸಿಪಿ. ನೋಡೋಣ ಏನೇನೆಲ್ಲ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಏನು ಎರಡೇ ಮಾಡೋದು, ಅಲ್ಲ ಹೆಂಗ್ ಮಾಡ್ತೀಯ ಅಂತ ಅಂದ್ಬಿಟ್ಟು ನೋಡೋಣ ಅಂತ ಹೇಳಿದ್ದು. ಅವತ್ತು ಮಟನ್ ಬಿರಿಯಾನಿ ಚೆನ್ನಾಗಿತ್ತವ. ಮಟನ್ ಬಿರಿಯಾನಿನ ಚೆನ್ನಾಗಿತ್ತು. ಅದು ನಿಂದು ಓನ್ ರೆಸಿಪಿನಾ? ಅವತ್ತು ಮಟನ್ ಬಿರಿಯಾನಿ ಮಾಡಿದ್ರಾ? ಅದು ತುಂಬಾ ಚೆನ್ನಾಗಿತ್ತು. ಮಟನ್ ಬಿರಿಯಾನಿ ಮತ್ತೆ ಅಷ್ಟೇ ಅಲ್ಲ, ಮಟನ್ ಚಾಪ್ಸ್ ಬಿರಿಯಾನಿ ಎರಡು ಮಾಡಿದ್ದು.
ಏನು ಏನಿಲ್ಲ. ಕಟ್ ಮಾಡ್ತಾರ ಸ್ಟೈಲ್ ನೋಡಿ. ಕೈ ಕಟ್ ಮಾಡ್ಕೊಂಬಿಟ್ಟಿಯಮ್ಮನು. ನಾನು ಪ್ರೊಫೆಷ್ನಲ್ ಅಂತ ಗೊತ್ತಾನೆ. ಏನ್ ಗೊತ್ತಾ, ನಿನ್ನೆ ಮಳೆ ಬರೋ ಥರ ಆಯ್ತಾ, ಅದಕ್ಕೆ ಬಟ್ಟೆ ಎಲ್ಲ ವಾಶ್ ಮಾಡಿದ್ನಲ್ಲ ಅಲ್ಲಿ ತೆಗ್ದಿಟ್ಬಿಟ್ಟಿದೀನಿ. ನಾನು ಹಂಗು ನೀನು ಲಾಸ್ಟ್ ಟೈಮ್ ವಾಶ್ ಮಾಡಿದ್ನ ಮತ್ತೆ ಹಾಕ್ಬಿಟ್ಟು ವಾಶ್ ಮಾಡಿದ್ರು ಇದೇ ಥರ. ಮಳೆ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಎತ್ತಿಕ್ಬಿಟ್ಟು ಹೋಗಿದ್ನ ಇದೇ ಥರ ಎತ್ತಿಟ್ಟು. ಇವ್ರೇನು ಮಾಡಿದ್ದಾರೆ, ವಾಶ್ ಮಾಡೋದೇನೋ ಬಟ್ಟೆ ಅಂತ ಹೇಳ್ಬಿಟ್ಟು ವಾಶ್ ಮಾಡಿರೋ ಬಟ್ಟೆನ ಮತ್ತೆ ವಾಶ್ ಮಾಡಿಬಿಟ್ಟಿದ್ರು. ನಾನು ಹಂಗೂ ಹೇಳ್ಬಿಟ್ಟು ಹೋಗೋಣ, ಮತ್ತೆ ಎಲ್ಲಿ ವಾಶ್ ಮಾಡಿಬಿಡ್ತಾರೇನೋ ಅಂತ ಈ ಥರ ಅನ್ಕೊಂಡೆ. ನನ್ನ ಮಗಂಗೇನು ಅನ್ಬೇಡ. ಓಹೋ, ಅವ್ನಿಗೇನು ಗೊತ್ತಾಗುತ್ತೆ. ಬವ್ವ ಈ ಕಡೆಗೆ ಬರಪ್ಪ, ಬಾ ನಿಮ್ಮ ಅಪ್ಪನ ಗುಡಿಯೇನ. ನಾನು ಆ ಥರ ಅಂದ್ಕೊಂಡು ಹೋದೆ, ಸದ್ಯ ಏನು ಮಾಡಿಲ್ಲ ಆ ಥರ. ಹಂಗೂ ಹೇಳೋಣ ಅಂದ್ಕೊಂಡೆ, ಬಟ್ ಗೊತ್ತಾಗುತ್ತೆ ವಾಶ್ ಮಾಡಿರೋದು ಅಂತ ಅಂದ್ಕೊಂಡು ಸುಮ್ಮನೆ ಆದೆ. ಅದು ಶೆಲ್ ಡೌನ್ ಆಗಿಬಿಟ್ಟಿತ್ತು ಮನು, ಗ್ಯಾಸ್ದು ಹತ್ತುತ್ತಾನೆ ಇರಲಿಲ್ಲ, ಅದಕ್ಕೆ ಶೆಲ್ ತೊಗೊಂಬನ್ನಿ ಅಂತ. ಏನಾದರೂ ಗ್ಯಾಸು ಈ ಥರ ಆಟೋ ಇಗ್ನಿಷನ್ ತೊಗೊತೀನಿ. ಸೈಡ್ ಬಾ ಮನು, ಈ ಥರ ಆಟೋ. ಯಾಕೆ ಹಾಲು ತೊಗೊಂಬಂದೆ? ನಂಗೆ ಕಾಫಿ ಕುಡಿತಾ ಇಲ್ಲ ತಾನೇ. ಕುಡಿ ಚೂರ, ಏನಾಗಲ್ಲ, ಸಕ್ಕರೆ ಕಮ್ಮಿ ಆಗ್ತದೆ. ಅಯ್ಯೋ, ಏನ್ ಮನೆ ಇದನ್ನ ತಗೊಂಬಂದೆ, ಮನೇಲಿ ಅಷ್ಟೊಂದು ತಗೊಂಬಂದಿದ್ದೀನಲ್ಲ. ಎಲೆ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ನೋಡು, ಜಾಸ್ತಿ ಐತೆ ಅಂದ್ಬಿಟ್ಟು. ಅಯ್ಯೋ, ಏನು ಮನುಷ್ಯ, ನಾನು ದುಡ್ಡೆಲ್ಲ ವೇಸ್ಟ್ ಮಾಡ್ತೀಯ ನೋಡಿಲ್ಲಿ. ಇದು ಪೋಲಾರ್ ಬಿಯರಿಂದ ಲಾಸ್ಟ್ ಟೈಮ್ ಐಸ್ ಕ್ರೀಮ್ ತೊಗೊಂಬಂದಿದ್ವಾ. ಸೊ ಚೆನ್ನಾಗಿತ್ತು ಡಬ್ಬಿ. ನನಗೆ ಯಾಕೋ ಎಸೆಯೋಕ್ಕೆ ಇಷ್ಟನೇ ಆಗಿಲ್ಲ. ಸರಿ ಆಯಿತು, ಯೂಸ್ ಮಾಡೋಣ ಎಂತಕ್ಕಾದರೂ ಅಂದ್ಬಿಟ್ಟು ಈ ಥರ ಪಲಾವ್ದು ಮಸಾಲ ಏನು ಬರುತ್ತೆ, ಏನು ಹೇಳ್ತಾನೆ ಮನು, ಮಸಾಲಾನೇ ತಾನೆ. ಹಾಂ, ಕನ್ನಡದಲ್ಲಿ ಏನಂತಾರೆ? ಹಾಂ, ಏನು ಬರುತ್ತೆ ಪೋಲಾರ್ ಬಿಯರ್ದು. ಸೊ ಅದನ್ನು ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಎತ್ತಿಟ್ಟಿದೆ. ಚೆನ್ನಾಗಿದೆ ಒಂಥರ ಯೂಸ್ ಮಾಡೋದಕ್ಕೆ ಈ ಥರ. ನೋಡು, ಇದೆಲ್ಲ ಇಲ್ವ. ಪಲಾವಲ್ಲಿ ಬಿರಿಯಾನಿ ಮಾಡ್ತಾ ಇದೆಯಾ ಅಲ್ವಾ? ನಾನು ಸಾಂಬಾರು ಮಾಡ್ತಾ ಇದೆಯಾ ಅಂದ್ಬಿಟ್ಟು ಶಾಕ್ ಆಗಿಬಿಟ್ಟೆ. ಸಾಂಬಾರಿಗೆ ಎಂತಕ್ಕೆ ಪಲಾವ್ ಎಲ್ಲ ಆಗ್ತಾ ಇದೆಯಾ ಅಂದ್ಬಿಟ್ಟು ಶಾಕ್ ಆಗಿಬಿಟ್ಟೆ. ಗುಂಡ ನೋಡು, ಚಿಕನ್ ಮಾಡಿದ್ರೆ ಮನೇಲಿ ಕಾಯ್ಕೊಂಡೇ ಕೂತಿರ್ತಾನೆ. ಮುತ್ತು ಬಂಗಾರಿ, ಆಯ್ ಮಾಡುಮ್ಮ, ಆಯ್ ಮಾಡು, ಆಯ್ ಮಾಡು, ಅಲ್ಲಿ ಆಯ್ ಮಾಡು. ಆಯ್ ಮಾಡು, ಇಲ್ಲ ಆಯ್ ಮಾಡು ಅಂದರೆ ನನ್ನ ಮೇಲೆ ಎಗ್ರಾಡ್ತಾನೆ. ಬನ್ನು ನಮ್ಮ ಏನಂದರೆ ಹೆಂಗೆ ಗೊತ್ತಾ, ನೀನೇನು ರೆಸಿಪಿ ಮಾಡ್ತೀಯ ಅದನ್ನು ನನಗೂ ಸ್ವಲ್ಪ ತೋರಿಸು. ಏನು ಹೇಳ್ಕೊಡಲ್ಲ. ಏನು ಮಹಾನ್ ಚೆಫ್ ನೀನು, ಸೀಕ್ರೆಟ್ ಅಂತ ಸೀಕ್ರೆಟ್. ಸ್ವಾಮಿ, ಗೊತ್ತಿಲ್ಲದೆ ಇರೋ ಅಡುಗೆ ನೀನು ಮಾಡ್ತಾ ಇದೀಯಾ? ನಿಮ್ಗೆ ಡಿಸ್ಟರ್ಬ್ ಮಾಡಬಾರ್ದು, ಅಡುಗೆ ಮಾಡುವಾಗ ಮಾಡ್ಕೊಡ್ತೀನಿ. ಒಂದು ಹಾಕಿದ್ರೆ ಒಂದು ಹಾಕಲ್ಲ. ಮನೋಜ್ ಅವ್ರು ಬಿರಿಯಾನಿ ಮಾಡಿರೋದನ್ನ ಓಪನ್ ಮಾಡ್ತಾ ಇದ್ದಾರೆ. ವಾ, ಘಮ ಘಮ ಅಂತ ಇದೆ. ಜಾಸ್ತಿ ಸ್ಪೈಸಸ್ ಹಾಕ್ಬಿಟ್ಟಿದ್ಯಾ ಅನ್ಸುತ್ತೆ ಮನ, ಬಟ್ ಗಮ್ ಅಂತ ಇದೆ. ಮನೋಜ್ ಅವರು ಊಟ ರೆಡಿ ಮಾಡಿದ್ದಾರೆ ನನಗೋಸ್ಕರ. ಬಿರಿಯಾನಿ, ಕಬಾಬು, ಗುಂಡು ನೋಡಿ ಹೆಂಗಾಡ್ತವನೆ. ನಿಂಬೆಹಣ್ಣು ಏನು ಮನು, ಒಂದು ಹಾಫ್ ಹೋಳು ಹಾಗೆ ಕೊಟ್ಟಿದ್ಯಾ? ಓಕೆ ಎಸ್, ಇವಾಗ ನಮ್ಮದು ಊಟ ಎಲ್ಲ ಆಯಿತು. ಮನೋಜ್ ಅವ್ರು ಏನು ಬಿರಿಯಾನಿ ಮಾಡಿದರು ತುಂಬ ಚೆನ್ನಾಗಿ ಮಾಡಿದರು. ಹಾಗೆ ಕಬಾಬ್ ಅಂತೂ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು.
ನಿನ್ನೆ ಅವರಾಗೇ ಏನು ಬೇಕು ಏನು ಅಂತ. ನನಗೆ ಆಲ್ಮೋಸ್ಟು ಮನೋಜ್ ಅವರು ನಾನೇನಾದರೂ ಚಿಕನ್ ಕೇಳಿದ್ರೆ ಬೈತಾರೆ, ಎಷ್ಟು ಚಿಕನ್ ತಿಂತೀಯ, ತಿನ್ನಬೇಡ, ಅವಾಯ್ಡ್ ಮಾಡು ಅಂತ ಹೇಳಿಬಿಟ್ಟು. ಬಟ್ ನಿನ್ನೆ ನಾನು ಸ್ವಲ್ಪ ಬೇಜಾರಾಗಿದ್ದೆ. ಸೊ ಹಾಗಾಗಿ ಅವರು ಏನು ಮಾಡಲಿ ನಾಳೆ ಅಂತ ಕೇಳಿಬಿಟ್ಟು ಓಕೆ ಆಯಿತು ಅಂತ ಹೇಳಿ ಚಿಕನ್ ಮಾಡ್ತೀನಿ, ಚಿಕನ್ ಮತ್ತು ಅಂದರೆ ಕಬಾಬ್ ಮತ್ತು ಬಿರಿಯಾನಿ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಇವತ್ತು ನನಗೆ ಚಿಕನ್ ಬಿರಿಯಾನಿ ಮತ್ತು ಕಬಾಬ್ ಮಾಡಿಕೊಟ್ಟಿದ್ರು. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಮತ್ತು ಇವಾಗ ಏನಪ್ಪ ಅಂತ ಅಂದರೆ ಆಚೆ ಹೋಗ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ಟ್ರೆಂಡ್ಸಲ್ಲಿ ಆಫರ್ ಏನೋ ಇದೆಯಂತೆ, ಬಟ್ಟೆಗಳು ಅಲ್ಲಿ ನೋಡೋಣ, ನೋಡಿಬಿಟ್ಟು ಚೆನ್ನಾಗಿತ್ತು ಅಂದರೆ ತೊಗೊಂಬರೋಣ, ಇಲ್ಲ ಅಂದರೆ ಬೇಡ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇವಾಗ ಹೋಗಿ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ನಾನು ಈಗಷ್ಟೇ ಮನೆಗೆ ಬಂದ್ವಿ. ಏನಪ್ಪ ಅಂತ ಅಂದರೆ ಟ್ರೆಂಡ್ಸಲ್ಲಿ 3500ಗೆ ಶಾಪ್ ಮಾಡಿದ್ರೆ 3500 ಆಫರ್ ಅಂತ ಇತ್ತು. ಅಂದರೆ ಟೋಟಲ್ 7000ಗೆ ಪರ್ಚೇಸ್ ಮಾಡಬೇಕು. ನಾವು ಪೇ ಮಾಡಬೇಕಾಗಿದ್ದು 500 ಅಷ್ಟೇ, 3500 ಅಷ್ಟೇ ನಾವು ಪೇ ಮಾಡಬೇಕಾಗಿತ್ತು. ಸೊ ಹಾಗಾಗಿ ನಾನು ಯಾವತ್ತೂ ಟ್ರೆಂಡ್ಸಲ್ಲಿ ಪರ್ಚೇಸ್ ಮಾಡಿರಲಿಲ್ಲ, ಯಾಕೆಂದರೆ ನನಗೇನು ಅಲ್ಲಿ ಬಟ್ಟೆಗಳು ಇಷ್ಟ ಆಗ್ತಾ ಇರಲಿಲ್ಲ. ಸೊ ಇವಾಗ ಆಫರ್ ಇತ್ತಲ್ಲ, ಸೊ ಹಾಗಾಗಿ ಹೋಗಿ ನೋಡ್ಕೊಂಬರೋಣ, ಇಷ್ಟ ಆಯಿತು ಅಂದರೆ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಹೋಗಿದ್ದೆ. ಕೆಲವೊಂದು ತೊಗೊಂಡೆ. ಏನೆಲ್ಲ ತೊಗೊಂಡಿದ್ದೀನಿ ಅಂತ ನಿಮ್ಮ ಹತ್ರನೂ ಶೇರ್ ಮಾಡ್ತೀನಿ. ನಾನು ಏನು ಮಾಡಿದೆ ಅಂದರೆ ಕೆಲವೊಂದು ನನ್ನ ಸಿಸ್ಟರ್ಗೆ, ಕೆಲವೊಂದು ನನಗೆ ಅಂತ ತೊಗೊಂಡೆ. ಬನ್ನಿ ತೋರಿಸ್ತೀನಿ ನಿಮ್ಮ ಹತ್ರ. ಇಷ್ಟು ನಾನು ಇವತ್ತು ಪರ್ಚೇಸ್ ಮಾಡ್ಕೊಂಬಂದೆ. ಬರುವಾಗ ಏನಾಯಿತು ಅಂದರೆ ಮಳೆ ಬರ್ತಾಯಿತ್ತಾ, ಸೊ ಬ್ಯಾಗೆಲ್ಲ ನೆಂದೋಗ್ಬಿಡ್ತು. ಮತ್ತು ನಂದೊಂದು ಸ್ವಲ್ಪ ಪರ್ಸ್ನಲ್ ಲ್ಯಾಪ್ಟಾಪ್ ಏನಿತ್ತು ಅದೊಂದು ಸ್ವಲ್ಪ ರಿಪೇರಿ ಬಂದಿತ್ತು. ಅಂದರೆ ರಿಪೇರಿ ಅಂದರೆ ಸರಿಯಾಗಿ ವರ್ಕ್ ಆಗ್ತಾ ಇರಲಿಲ್ಲ, ತುಂಬ ಸ್ಲೋ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಅದನ್ನು ಏನು 256 GB ಏನೋ ಸಾಫ್ಟ್ವೇರ್ ಹಾಕಬೇಕು, ಹಾಗೆ ಹೀಗೆ ಅಂದರು. ಸರಿ ಆಯಿತು ಅಂತ ಹೇಳಿ ಮನೋಜ್ ಅವರು ಮತ್ತು ನಾನು ಹೋಗಿ ಕೊಟ್ಟು ಬಂದಿದ್ದಾಯಿತು. ಇವಾಗ ಏನೆಲ್ಲ ತೊಗೊಂಬಂದಿದ್ದೀನಿ ನಿಮ್ಮ ಹತ್ರನೂ ಶೇರ್ ಮಾಡ್ಕೊತೀನಿ. ತುಂಬ ಚೂಸ್ ಮಾಡಿ ತೊಗೊಂಡಿದ್ದು, ಅಂದರೆ ಅಷ್ಟು ಏನಂತ ಕಲೆಕ್ಷನ್ ನನಗೆ ಇಷ್ಟ ಆಗಲಿಲ್ಲ. ಸುಮ್ಮನೆ ಗುಂಡ ಈ ಒಂದು ಡ್ರೆಸ್ ಏನಿದೆ, ಸೊ ಇದನ್ನು ನಾನು ತೊಗೊಂಡಿದ್ದಾಯಿತು. ಇದ್ರ ಪ್ರೈಸ್ ಬಂದುಬಿಟ್ಟು 600. ಈ ಒಂದು ಟಾಪ್ಗೆ 600 ಪೇ ಮಾಡಬೇಕು ಅಂತ ಏನು ನನಗೇನು ವರ್ತ್ ಅನ್ನಿಸ್ಲಿಲ್ಲ. ಲಾಸ್ಟಲ್ಲಿ 7000 ರುಪೀಸ್ಗೆ ಅಮೌಂಟು ಕಡಿಮೆ ಆಗಿತ್ತು ಅಂತ ಹೇಳಿ ಇದನ್ನು ತೊಗೊಂಡಿದ್ದಾಯಿತು. ಓಕೆ, ಚೆನ್ನಾಗಿದೆ, ಏನಂತ ಕೆಟ್ಟಾಗಿದೆ ಅಂತೇನಿಲ್ಲ, ಚೆನ್ನಾಗಿದೆ. ಸೊ ಹಾಗಾಗಿ ತೊಗೊಂಡಿದ್ದಾಯಿತು. ಮತ್ತು ಈ ಒಂದು ಶರ್ಟ್ ತೊಗೊಂಡಿದ್ದಾಯಿತು. ಇದು ಬಂದುಬಿಟ್ಟು ಅಲ್ಲಿ ಏನಪ್ಪ ಅಂದರೆ ಸೈಜ್ಗಳದೇ ಪ್ರಾಬ್ಲಮ್ ಇದ್ದಿದ್ದು, ನಮಗೆ ಬೇಕಾಗಿದ್ದ ಸೈಜು ಸಿಗ್ತಾನೆ ಇರಲಿಲ್ಲ. ಮತ್ತು ಇವಾಗ ಫಾರ್ ಎಕ್ಸಾಂಪಲ್ ನಾನು ಎಲ್ಲಿ ಯೂಸ್ ಮಾಡ್ತೀನಿ ಸೈಜ್ ಅಂತ ಹೇಳಿದ್ರೆ, ಅಲ್ಲಿ ನಾವು ಪರ್ಚೇಸ್ ಮಾಡಬೇಕಾಗಿರೋದು ಎಮ್ ಅಥವಾ ಎಸ್ ಈ ಥರ ತೊಗೊಂಡ್ರೆ ಸಾಕು, ನಮ್ಗೆ ಆಗ್ಬಿಡುತ್ತೆ. ಆ ಥರ ಇತ್ತು ಸೈಜ್ಗಳು. ಅಂದರೆ ಎಮ್ ಯೂಸ್ ಮಾಡೋ ಥರ ಇತ್ತು, ಒಂದು ಸೈಜ್ ಕಡಿಮೆನೇ ತೊಗೊಬೇಕಾಗಿತ್ತು, ಆ ಥರ ಇತ್ತು. ಈ ಒಂದು ಶರ್ಟ್ನ ನಾನು ತೊಗೊಂಡೆ. ಇದ್ರ ಪ್ರೈಸ್ ಬಂದುಬಿಟ್ಟು 800. ಇದೇ ಥರ ಒಂದು ಶರ್ಟ್ನ ಸೇಮ್ ಟು ಸೇಮ್ ತೊಗೊಂಡೆ. ಇದು ಇದು 900. ಇದು ಎಷ್ಟಿದು? ಇದು 800, ಇದು 900. ಓಹೋ, ಸೈಜ್ ಮೇಲೂ ಡಿಪೆಂಡ್ ಇದೆ. ನಾನು ಹೇಳಿದ್ನಲ್ಲ, ಸೈಜು ಏನಪ್ಪ ಅಂದರೆ ಸಿಗಲಿಲ್ಲ. ಇದು ಎಲ್ ಸೈಜ್ ನಾನು ತೊಗೊಂಡೆ, ಬಟ್ ಇನ್ನೊಂದು ಎಲ್ ಸೈಜ್ ಇರಲಿಲ್ಲ. ಸೊ XL ತೊಗೊಂಡೆ. ಓಕೆ, ಇನ್ನೊಂದು ಸೈಜ್ಗೇನು ಅಂತ ಹೇಳಿಬಿಟ್ಟು ಒಂದೊಂದು ಸೈಜ್ಗೂ ಒಂದೊಂದು ರೇಟ್ ಇದೆ. ಸುಮ್ಮನೆ ಗುಂಡು
ಮತ್ತು ಇದು ಒಂದು ಫ್ರಾಕ್ ಟೈಪ್ ಇತ್ತು. ಸೊ ಇದೊಂಥರ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ಬಟ್ ಇದು ಹಾಕ್ಕೊಂಡಾಗ ಸ್ವಲ್ಪ ದಪ್ಪ ಕಾಣಿಸ್ತೀನಿ. ಬಟ್ ಇದು ಡಿಸೈನ್ ಎಲ್ಲ ಏನಿದೆ, ಸೊ ಇದನ್ನು ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡಿದ್ದಾಯಿತು. ಇದು ಪ್ರೈಸ್ ಬಂದುಬಿಟ್ಟು 900. ಇದು ಒಂದು ಶರ್ಟ್ ಏನಿದೆ, ಇದೊಂದು ಶರ್ಟ್ ತೊಗೊಂಡೆ ನಾನು. ಇದು ಪ್ರೈಸ್ ಬಂದುಬಿಟ್ಟು 900 ಇದೆ. ಇದು 900 ಇದೆ. ಇದು ಈ ಥರ ಇದೆ. ಇದೊಂದು ಟಾಪ್ ತಗೊಂಡೆ ಜೀನ್ಸ್ ಮೇಲೆ ವೇರ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಇದು ಪ್ರೈಸ್ ಬಂದುಬಿಟ್ಟು ಇದನ್ನು 900 ರುಪೀಸ್. ಇದು ಈ ಒಂದು ಟಾಪ್ಗೆಲ್ಲ ಇಷ್ಟೊಂದು ಕೊಡಬೇಕು ಅಂತ ಅನ್ಸೋದೇ ಇಲ್ಲ. ಅದಕ್ಕೋಸ್ಕರ ನಾನು ಟ್ರೆಂಡ್ಸ್ಗೆ ಹೋಗೋದೇ ಇಲ್ಲ. ಅಂದರೆ ನಾನು ಹೋಗೇ ಇಲ್ಲ. ಆಲ್ಮೋಸ್ಟ್ ಟ್ರೆಂಡ್ಸಲ್ಲಿ ನಾನು ಶಾಪಿಂಗ್ ಮಾಡಿರೋದಂತೂ ನಂಗೆ ನೆನಪೇ ಇಲ್ಲ. ಈ ಒಂದು ಏನಪ್ಪ ಅಂದರೆ ಏನಕ್ಕೆ ಹೋಗಿ ತೊಗೊಂಡಿದ್ದು ಅಂದರೆ 3500ಗೆ 3500 ಪರ್ಚೇಸ್ ಮಾಡ್ಬೋದು. ಸೊ ವರ್ತ್ ಇರುತ್ತೆ ಅನ್ನೋ ಒಂದು ರೀಸನ್ಗೆ ನಾನು ಹೋಗಿದ್ದು. ಈ ಒಂದು ಶರ್ಟ್ನ ನಾನು ತೊಗೊಂಡೆ. ಇದ್ರ ಪ್ರೈಸ್ ಬಂದುಬಿಟ್ಟು 600. ಇದೇ ಥರದ್ದು ಇದು ಪ್ರೈಸ್ ಡಿಫ್ರೆನ್ಸ್ ಇದೆಯಾ ಚೆಕ್ ಮಾಡ್ತೀನಿ. ಇದೇ 2 ತೊಗೊಂಡಿದ್ದೀನಿ ನಾನು. ಇದು ಸೈಜು ಡಿಫ್ರೆಂಟ್ ತೊಗೊಂಡಿದ್ದೀನಿ. ಏಕೆಂದರೆ ಸೈಜು ಇಶ್ಯೂ ಇತ್ತು, ಏನಿಲ್ಲ ಸೇಮ್ ಇದೆ. ಈ ಥರ ಇದೆ. ಇದೊಂಥರ ಚೆನ್ನಾಗಿದೆ ಅಂತ ಹೇಳಿ ತೊಗೊಂಡೆ. ರಮ್ಮಿಂಗೂ ಒಂದಿರಲಿ ಅಂತ ಹೇಳಿ ತೊಗೊಂಡೆ. ಬಟ್ ಏನಪ್ಪ ಅಂದರೆ ಅವಳಿಗೆ ಏನು ಇಷ್ಟ ಆಗಲಿಲ್ಲ ಅಂತ ಹೇಳ್ತಾ ಇದ್ಲು. ಬಟ್ ಇಲ್ಲ, ಚೆನ್ನಾಗಿದೆ, ವೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಸೊ ತೊಗೋ ಅಂತ ನಾನು ಹೇಳಿದೆ. ಅವಳಿಗೊಂದು ನನಗೊಂದು ಅಂತ ಹೇಳಿ ತೊಗೊಂಡಿದ್ದೀವಿ. ಈ ಥರ ಏನಪ್ಪ ಅಂದರೆ ನಾನು ರಮ್ಯ ಆಲ್ಮೋಸ್ಟು ಕೆಲವೊಂದು ನಮ್ಮ ಹತ್ರ ಏನು ಬಟ್ಟೆ ಇದೆ ಅಂದರೆ ಸೇಮ್ ಬಟ್ಟೆಗಳನ್ನ ಯೂಸ್ ಮಾಡ್ತೀವಿ. ಎಲ್ಲರೂ ಏನು ಅಂದ್ಕೊಂಡ್ಬಿಡ್ತಾರೆ, ಅವಳ ಬಟ್ಟೆನ ನಾನು ಹಾಕ್ಕೊಂಡಿದ್ದೀನಿ, ನನ್ನ ಬಟ್ಟೆನ ಅವಳು ಹಾಕ್ಕೊಂಡಿದ್ದಾಳೆ ಅಂತ ತಿಳ್ಕೊತಾರೆ. ಮೊನ್ನೆ ನನ್ನ ಆಫೀಸಲ್ಲೂ ನಾನು ಇನ್ಸ್ಟಾಗ್ರಾಮಲ್ಲಿ ರಮ್ಯಂದು ಅಂದರೆ ಮನೋಜ್ ಅವ್ರದ್ದು ಬರ್ತ್ಡೇ ಪೋಸ್ಟ್ ಏನು ಹಾಕಿದ್ದೆ. ಸೊ ಆ ಒಂದು ಪೋಸ್ಟಲ್ಲಿ ರಮ್ಯಾ ನಂತರದೇ ಒಂದು ಬಟ್ಟೆ ತೊಗೊಂಡಿದ್ಲು. ಆ ಬಟ್ಟೆನ ನೋಡಿಬಿಟ್ಟು ನಿಮ್ಮ ಸಿಸ್ಟರ್ದು ಮತ್ತು ನೀವು ಬಟ್ಟೆ ಎಕ್ಸ್ಚೇಂಜ್ ಮಾಡಿಕೊಂಡು ಹಾಕ್ಕೊಂಬರ್ತೀರಾ ಅಂತ ಈ ಥರ ಕೇಳಿದ್ರು. ಬಟ್ ಅದು ಅವಳದೇ, ಬಟ್ ನಂದು ಬೇರೆ ಇದೆ. ಇಬ್ಬರೂ ಅದು ಸೇಮ್ ತೊಗೊಂಡಿದ್ದೀವಿ. ಯಾಕೆಂದರೆ ಅವಳು ಬಟ್ಟೆನ ಅಂದರೆ ನಾನು ವೇರ್ ಮಾಡ್ತೀನಿ, ಅವಳ ಬಟ್ಟೆ ನಾನು ವೇರ್ ಮಾಡ್ತೀನಿ. ಬಟ್ ನನ್ನ ಬಟ್ಟೆ ಏನಾದರೂ ಅವಳು ವೇರ್ ಮಾಡಿದ್ರೆ ನಾನು ಬೈತೀನಿ, ಲೈಕ್ ಹಾಳು ಮಾಡ್ತೀಯ ಬಟ್ಟೆ ಎಲ್ಲ ಅಂತ. ಅವಳು ಸಖತ್ತು ಬಟ್ಟೆ ಮೇಲೆಲ್ಲ ಅಷ್ಟು ಅವಳಿಗೆ ಕೇರ್ ಇಲ್ಲ. ಹರಿದು ಬಿಡೋದು ಹಾಕ್ಕೊಂಡಾಗ, ಅಥವಾ ಗಲೀಜು ಮಾಡ್ಕೊಂಬಿಡೋದು, ಈ ಥರ ಎಲ್ಲ ಮಾಡ್ತಾಳೆ. ಸೊ ಹಾಗಾಗಿ ನನ್ನ ಬಟ್ಟೆಗಳೇನಿದೆ ಆ ಬಟ್ಟೆಗಳನ್ನ ಅವಳಿಗೆ ಕೊಡೋದಿಲ್ಲ. ಸೊ ಹಾಗಾಗಿ ಇಬ್ಬರು ಬೇರೆ, ನನಗೂ ಆ ಬಟ್ಟೆ ಇಷ್ಟ ಆಯಿತು, ಅವಳಿಗೂ ಆ ಬಟ್ಟೆ ಇಷ್ಟ ಆಯಿತು ಅಂತ ಅಂದರೆ ಅವಳೇ ಸಪ್ರೇಟಾಗಿ ತೊಗೊತಾಳೆ, ನಾನೇ ಸಪ್ರೇಟಾಗಿ ತೊಗೊತೀವಿ. ಒಂದೇ ಬಟ್ಟೆನೇ ಇಬ್ಬರು ಸಪ್ರೇಟಾಗಿ ತೊಗೊತೀವಿ. ಅದೇ ಥರ ಎಷ್ಟೊಂದು ಬಟ್ಟೆಗಳಿದೆ ನಮ್ಮ ಹತ್ರ. ಬಟ್ ನೋಡಿದವ್ರು ಏನು ಅನ್ಕೊತಾರೆ, ಇಬ್ಬರು ಎಕ್ಸ್ಚೇಂಜ್ ಮಾಡ್ಕೊಂಡು ಹಾಕ್ಕೊಂಡಿದ್ದಾರೆ ಅಂತ ಹಂಗೆ ಅನ್ಕೊತಾರೆ. ಸೊ ನನ್ನ ಕೊಲೀಗೊಬ್ಬರು ಆಫೀಸಲ್ಲಿ ಕೇಳಿದ್ರು, ಇಲ್ಲ ಅವಳದೇ ಬೇರೆ ನನ್ನದೇ ಬೇರೆ ಅಂತ ಹೇಳಿದಾಯಿತು. ಇದು ಬಂದುಬಿಟ್ಟು ಮನೋಜ್ ಅವ್ರಿಗೆ ಅಂತ ಹೇಳಿ ತೊಗೊಂಡಿದ್ದಾಯಿತು. ಇದ್ರ ಲೇಬಲ್ ಇಲ್ಲ. ಇದ್ರ ಪ್ರೈಸ್ ಬಂದುಬಿಟ್ಟು 700 800 ಇರಬೇಕು. ಲೇಬಲ್ ಕಿತ್ತೋಗ್ಬಿಟ್ಟಿದೆ. ಇದು ಪ್ರೈಸ್ ಇಷ್ಟಿದೆ. ಇಷ್ಟು ನಾನು ಪರ್ಚೇಸ್ ಮಾಡಿದ್ದು. ಇಷ್ಟಕ್ಕೆ ಎಷ್ಟಾಯಿತು ಅಂದರೆ 4003 ರುಪೀಸ್ ಆಯಿತು. ನನಗೆ ವರ್ತ್ ಅಂತ ಅನ್ನಿಸ್ತು. ಏನಂತ ಓಕೆ, ಸುಮ್ಮನೆ ಅನ್ನೆಸೆಸರಿ ವೇಸ್ಟ್ ಮಾಡಿಬಿಟ್ಟೆ ದುಡ್ಡು ಅಂತ ಏನಿಲ್ಲ, ವರ್ತ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಇದನ್ನು ತೊಗೊಂಡೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ, ಇಷ್ಟೆಲ್ಲ ನಾನು ಇವತ್ತು ಟ್ರೆಂಡ್ಸ್ಗೆ ಹೋಗಿ ಪರ್ಚೇಸ್ ಮಾಡಿದ್ದು. ಮತ್ತು ಏನಪ್ಪ ಅಂದರೆ ಅಲ್ಲಿ ಹೋಗಿದ್ದೆ ಅಲ್ವಾ, ಸ್ಟೋರಲ್ಲಿ ಲಾಸ್ಟ್ ಡೇ ಇವತ್ತೇ ಅಂತ ಹೇಳಿ ಹಾಕಿದ್ರು. ನನಗೂ ಈ ಥರ ಆಫರ್ ಇದೆ ಅಂತ ಗೊತ್ತಿರಲಿಲ್ಲ. ನಮ್ಮ ಕೊಲೀಗೊಬ್ಬರು ಹೋಗಿದ್ರಂತೆ ಟ್ರೆಂಡ್ಸ್ಗೆ. ಸೊ ಅವ್ರು ಹೇಳ್ತಾಯಿದ್ರು, ಈ ಥರ ಟ್ರೆಂಡ್ಸ್ಗೆ ಹೋಗಿದ್ದೆ, ಶಾಪಿಂಗ್ ಮಾಡಿದೆ,
3500ಗೆ 3500 ಎಕ್ಸ್ಟ್ರಾ ನಾವು ಶಾಪಿಂಗ್ ಮಾಡ್ಬೋದು. ಟೋಟಲ್ 7000 ಬಿಲ್ ಮಾಡಿ 3500 ಅಷ್ಟೇ ಪೇ ಮಾಡ್ಬೋದು ಅಂತ ಹೇಳಿದ್ರು. ಸರಿ ನೋಡೋಣ ಅಂತ ಹೇಳಿ ನಾನು ಹೋಗಿದ್ದೆ. ಸರಿ ಇಷ್ಟ ಆಯಿತು ಅಂದರೆ ತೊಗೊಳ್ಳೋಣ ಅಂತ. ಇದನ್ನೆಲ್ಲ ಎಷ್ಟು ಹುಡುಕಿದ್ದೀನಿ ಅಂತ ಹೇಳಿದ್ರೆ ಸೆಲೆಕ್ಟ್ ಮಾಡೋದಕ್ಕೆ ಅಷ್ಟು ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಕಲೆಕ್ಷನ್ ನನಗೇನಂತ ಇಷ್ಟ ಆಗ್ತಾ ಇರಲಿಲ್ಲ. ನೋಡಿ ತೊಗೊಂಡಿದ್ದಾಯಿತು. ಮತ್ತು ಇವತ್ತೇ ಲಾಸ್ಟ್ ಡೇಟು. ಸೊ ಹಾಗಾಗಿ ನನಗೆ ಇದು ಮೊದಲೇ ಗೊತ್ತಿದ್ದಿದ್ರೆ, ಅಂದರೆ ಇನ್ನೂ ಟೈಮ್ ಇದೆ ಅಂತ ನಾನು ಅಂದ್ಕೊಂಡಿದ್ದೆ. ಇವತ್ತೇ ಲಾಸ್ಟ್ ಡೇಟ್ ಅಂತ ಗೊತ್ತಿರಲಿಲ್ಲ. ಇವತ್ತೇ ಲಾಸ್ಟ್ ಡೇಟ್ ಅಂತ ಗೊತ್ತಿದ್ದಿದ್ರೆ ನಾನು ಮೊದಲೇ ಈ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೆ. ಬಟ್ ಇವತ್ತೇ ಲಾಸ್ಟ್ ಡೇಟ್ ಆಗಿರೋದ್ರಿಂದ ಸ್ವಲ್ಪ ಇದನ್ನು ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಸ್, ಈ ಒಂದು ವ್ಲಾಗು ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೊತೀನಿ. ಇನ್ ಕೇಸ್ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್ನ ಮಾಡೋದನ್ನ ಮರಿಬೇಡಿ. ಯಾರಾದರೂ ಇದೇ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.